ಎರಡನೇ ಹಂತ ಲೋಕಸಭಾ ಸಮರ ಮುಕ್ತಾಯ. ಇನ್ನು ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ ಬಾಕಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬರುವ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಾದ್ಯಂತ ಇಂದು ಸಣ್ಣ ಪುಟ್ಟ ತೊಂದರೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ಅಹಿತಕರ ಘಟನೆಗಳಾಗದೆ ಶಾಂತಿಯುತವಾಗಿ ಮತದಾನ ನಡೆಯಿತು. ತಾಲೂಕಿನಲ್ಲಿ ಒಟ್ಟು 312 ಬೂತ್ಗಳಲ್ಲಿ 2,12,664 ಮತದಾರರಿದ್ದಾರೆ. ಇದರಲ್ಲಿ ಪುರುಷರು 1,09,732, ಮಹಿಳೆಯರು 1,02,922 ಇತರೆ 10 ಇದ್ದಾರೆ. ಅದರಲ್ಲಿ ಇಂದು 72.18% ಮತದಾನ ನಡೆದು ಲೋಕಸಭಾ ಸಮರ ಅಂತ್ಯಗೊಂಡಿತು. ಇನ್ನು ಅಭ್ಯರ್ಥಿಗಳು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ಮತದಾರರು ಯಾರನ್ನ ಆಯ್ಕೆ ಮಾಡಿದ್ದಾರೆಂದು ಫಲಿತಾಂಶ ಬರುವವರೆಗೆ ಕಾದು ನೋಡಬೇಕು. ಅವಿ ಏನು ಹೆಸರು ನೀನು? ಸುನಂದ ಜೈಪಾಲ್ ಗಿಂಡಿ. ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಏನು ಅನಿಸ್ತವಿ ಮತದಾನ ಮಾಡಿದ್ರಿಂದ? ಏನಿಲ್ರಿ, ನಮ್ಮ ಹಕ್ಕನ್ನು ನಾವು ಚಲಾಯಿಸ್ಬೇಕಾಗ್ತೈತ್ರಿ. ಒಂದು ಭಾರತ ದೇಶನ ಕಟ್ಟಬೇಕಾದ್ರೆ ಯಾರು ನಮ್ಗೆ ಕರೆಕ್ಟ್ ಅನಿಸ್ತಾರ, ಈ ಒಂದು 5 ವರ್ಷದಾಗ ಯಾರು ಕರೆಕ್ಟಾಗಿ ಒಂದು ಆಡಳಿತವನ್ನು ನಡೆಸಿದಾರೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡಿ ನಮ್ಮ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ಬೇಕಾಗ್ತೈತಿ. ಹೌದವಿ. ಅಲ್ಲಿ ಏನಾದರೂ ಒಳಗೆ ಏನಾದ್ರು ಕನ್ಫ್ಯೂಷನ್ ಅನಿಸ್ತು? ಕನ್ಫ್ಯೂಷನ್ ಎಲ್ಲ ಬರೋಬ್ಬರಿ ಡಿಕ್ಲೇರ್ ಆಗಿದೆ. ಆಯ್ತು. ಲಕ್ಷ್ಮಿ ಕಮ್ಮಾರ್, ಆರಾಮಿಲ್ರಿ? ಆದರೂ ನೀವು ಇಲ್ಲಿ ಬಂದು ಮತ ಚಲಾವಣೆ ಮಾಡಿದ್ದೀರಿ, ಹೆಂಗೆ ಅನಿಸ್ತೈತ್ರಿ ಅಮ್ಮ? ಚಲೋ ಅನಿಸ್ತ್ರಿ. ಏನಲ್ಲಿ ಹಾಗೆ ಮತ ಮಾಡುವಾಗ ಏನಾದರೂ ಕನ್ಫ್ಯೂಷನ್ ಅನಿಸ್ತಾ? ಏನಿಲ್ಲ ರೀ, ಖುಷಿ ಅನಿಸ್ತತ? ನೀವು ಮಲ್ಕಾಸ್ ಹಾಕ್ರಿ, ಅವ್ರು ದಾಟ್ತಾರೆ. ಇವರು ಭಾಳ